ಇವತ್ತು ನಾವು ಸ್ನ್ಯಾಪ್ಚಾಟಲ್ಲಿ ಸ್ನ್ಯಾಪ್ ಸ್ಕೋರ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟ್ ಸ್ನ್ಯಾಪ್ಚಾಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ಮೇಲೆ ಲೆಫ್ಟ್ ಸೈಡಲ್ಲಿರೋ ಆಪ್ಷನ್ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಮೇಲೆ ಸೆಟ್ಟಿಂಗ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡಿ. ನೆಕ್ಸ್ಟ್ ಲಾಸ್ಟಲ್ಲಿ ಲಾಗೌಟ್ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಅಕೌಂಟಿಂದ ಲಾಗೌಟ್ ಆಗಿ. ನೆಕ್ಸ್ಟ್ ಸೈನ್ ಅಪ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ನ್ಯೂ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ನೀವು ನಿಮ್ಮ ನೇಮ್ನ ಎಂಟರ್ ಮಾಡಿ, ಎನಿಥಿಂಗ್ ಏನಾದರೂ ಆಗಿರ್ಬೋದು. ಲಾಸ್ಟ್ ನೇಮ್ ಕೂಡ ಎಂಟರ್ ಮಾಡಿ. ನೆಕ್ಸ್ಟ್ ಇವು ರ್ಯಾಂಡಮ್ ಆಗಿ ನಿಮ್ದೊಂದು ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ. ನೆಕ್ಸ್ಟ್ ಈ ಪಾಸ್ವರ್ಡ್ ಕೂಡ ಸೆಟ್ ಮಾಡಿ. ನೆಕ್ಸ್ಟ್ ಫೋನ್ ನಂಬರ್ನ ಎಂಟರ್ ಮಾಡೋ ಆಪ್ಷನ್ ಕಾಣುತ್ತೆ. ಇದರಲ್ಲಿ ಡೌನ್ ಸೈಡಲ್ಲಿ ಯೂಸ್ ಇಮೇಲ್ ಇನ್ಸ್ಟೆಡ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅವಾಗ ನೀವು ಇಮೇಲ್ ಥ್ರೂ ಲಾಗಿನ್ ಆಗ್ಬೋದು. ನೆಕ್ಸ್ಟ್ ಗೂಗಲ್ ಓಪನ್ ಮಾಡಿ ಇಮೇಲ್ ಜನರೇಟರ್ ಅಂತ ಸರ್ಚ್ ಮಾಡಿ. ಅದರಲ್ಲಿ ಫಸ್ಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಟೆಂಪ್ ಇಮೇಲ್ ಅಂತ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮಗೊಂದು ಟೆಂಪ್ರವರಿ ಇಮೇಲ್ ಜನರೇಟ್ ಆಗುತ್ತೆ. ಈ ಇಮೇಲ್ನ ಕಾಪಿ ಮಾಡಿಕೊಂಡು ರಿಟರ್ನ್ ಸ್ನ್ಯಾಪ್ಚಾಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಕಾಪಿ ಮಾಡ್ಕೊಂಡಿರೋ ಇಮೇಲ್ನ ಪೇಸ್ಟ್ ಮಾಡಿ. ಫಿನಿಶ್ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಸಿಗೋ ಎಲ್ಲ ಆಪ್ಷನ್ನು ಸ್ಕಿಪ್ ಮಾಡ್ತಾ ಹೋಗಿ. ಇವಾಗ ನಿಮ್ಮ ಹೊಸ ಅಕೌಂಟು ಕ್ರಿಯೇಟ್ ಆಗಿರುತ್ತೆ. ಇದರಲ್ಲಿ ನೀವು ಮೇಲ್ಗಡೆ ಸರ್ಚ್ ಬಾರ್ ಕಾಣಿಸ್ತಾ ಇದೆಯಲ್ಲ, ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒರಿಜಿನಲ್ ಅಕೌಂಟ್ ಇದೆಯಲ್ಲ ಅದನ್ನು ಸರ್ಚ್ ಮಾಡಿ ಫ್ರೆಂಡ್ ರಿಕ್ವೆಸ್ಟ್ನ ಕಳಿಸ್ಬೇಕು. ನೆಕ್ಸ್ಟ್ ಇವಾಗ ಬ್ಯಾಕ್ ಬಂದು ಸೆಟ್ಟಿಂಗ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಈ ಟೆಂಪ್ರವರಿ ಅಕೌಂಟಿಂದ ಲಾಗೌಟ್ ಆಗಿ ನಿಮ್ಮ ಒರಿಜಿನಲ್ ಅಕೌಂಟಿಗೆ ಲಾಗಿನ್ ಆಗಿ. ಇವಾಗ ಇದರಲ್ಲಿ ನಿಮಗೆ ಆ್ಯಡ್ ಫ್ರೆಂಡ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇವಾಗ ನೀವು ಟೆಂಪ್ರವರಿ ಕ್ರಿಯೇಟ್ ಮಾಡಿರೋ ಅಕೌಂಟಿಂದ ನಿಮಗೆ ರಿಕ್ವೆಸ್ಟ್ ಬಂದಿರುತ್ತೆ. ಈ ಬಂದಿರೋ ನ್ಯೂ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿ ಮತ್ತು ನೀವು ಚಾಟ್ ಸ್ಕ್ರೀನಿಗೆ ಬನ್ನಿ. ನೆಕ್ಸ್ಟ್ ಇವಾಗ ಮೇಲ್ಗಡೆ ನ್ಯೂ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇವಾಗ ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ಕೊಂಡಿರೋ ಅಕೌಂಟ್ನ ಸೆಲೆಕ್ಟ್ ಮಾಡಿ ಮತ್ತು ಮೇಲ್ಗಡೆ ಚೂಸ್ ಇಮೋಜ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರೂ ಒಂದು ರ್ಯಾಂಡಮ್ ಆಗಿ ಯಾವುದಾದ್ರೂ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿ. ಇವಾಗ ಮಧ್ಯದಲ್ಲಿ ಕ್ಯಾಮ್ರಾ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ಲಸ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಥರ್ಡ್ ಆಪ್ಷನ್ ಡೈರೆಕ್ಟರ್ ಮೋಡ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಆ ಡೈರೆಕ್ಟರ್ ಮೋಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನೀವು ಎಟ್ ಅ ಟೈಮ್ 8 to 10 ಸ್ನ್ಯಾಪ್ಸ್ನ ಸೆಂಡ್ ಮಾಡ್ಬೋದು. ಈ ಥರ ನೀವು ಸ್ನ್ಯಾಪ್ಸ್ನ ರೆಕಾರ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೆಂಡ್ ಟು ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೆಂಡ್ ಟು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಮೇಲೆ ಪ್ಲಸ್ ಆಪ್ಷನ್ ಪಕ್ಕ ಒಂದು ಇಮೋಜ್ ಕಾಣಿಸ್ತಾ ಇದೆಯಲ್ಲ, ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿರೋದು, ಆ ಇಮೋಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಟೆಂಪ್ರವರಿ ಅಕೌಂಟ್ ಶೋ ಆಗುತ್ತೆ. ಆ ಟೆಂಪ್ರವರಿ ಅಕೌಂಟ್ನ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೀವು ಒಂದೇ ಸತಿ 10 ಸ್ನ್ಯಾಪ್ನ ಕಳಿಸೋದ್ರಿಂದ ನೀವು 18 ಸ್ನ್ಯಾಪ್ ಸ್ಕೋರ್ನ ಒನ್ ಆಪ್ರೇಷನಲ್ಲಿ ಇನ್ಕ್ರೀಸ್ ಮಾಡ್ಕೋಬೋದು. ನೆಕ್ಸ್ಟ್ ಇದೇ ಥರ ಜಾಸ್ತಿ ವೀಡಿಯೋಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.